ಒಂದು ಕ್ಷಣ ಕಲ್ಪನೆ ಮಾಡಿ, ಆಫ್ರಿಕಾದ ಸಿಂಹ ಹುಲ್ಲನ್ನ ಮೇಯ್ತಾ ಇದೆ, ಸಮುದ್ರದ ಶಾರ್ಕ್ ಸೊಪ್ಪು ತಿಂತಾ ಇದೆ, ಗರುಡ ಹಣ್ಣು ತಿಂತಾ ಇದೆ, ಹುಲಿ ಹಾವು ಕೂಡ ಸೊಪ್ಪನ್ನ ತಿಂತಾ ಇದೆ. ಹೆಂಗೆ ಪೀಸ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲ. ಯಾರು ಯಾರನ್ನು ಹೊಡಿತಾ ಇಲ್ಲ, ಅಂದರೆ ಯಾರು ಯಾರನ್ನು ಸಾಯಿಸ್ತಾ ಇಲ್ಲ, ಎಲ್ಲರೂ ಫ್ರೆಂಡ್ ಆಗಿ ಬಾಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಅಂತ ವರ್ಲ್ಡ್ ಏನಾದ್ರು ಬಂದ್ರೆ ಭೂಮಿ ಕೆಲವೇ ವರ್ಷಗಳಲ್ಲಿ ನಾಶವಾಗುತ್ತೆ. ಏಕೆ ಅಂತ ಹೇಳ್ತೀನಿ. ಇದು ನೇಚರ್ನ ಇಂಬ್ಯಾಲೆನ್ಸ್ ನ ಕತೆ. ಆ ಕಥೆಯನ್ನು ನಾವು ಇವತ್ತು ತಿಳಿಯೋಣ. ಸೊ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅವಾಗೆ ನಮಗೆ ಒಂದು ಎಂಕರೇಜ್ ಸಿಕ್ಕ ಹಾಗೆ ಆಗುತ್ತೆ. ಈಗ ಮೊದಲನೆಯದಾಗಿ ಪ್ರಾಣಿಗಳ ಶರೀರ ವೈಶಿಷ್ಟ್ಯ ಅಂದ್ರೆ ಸ್ಟ್ರಕ್ಚರ್ನ ನೋಡೋಣ. ಮೊದಲು ಸ್ವಲ್ಪ ಬಯಾಲಜಿಯಾಗಿ ನೋಡೋಣ. ಸಿಂಹ, ಹುಲಿ, ಹಾವು, ಶಾರ್ಕ್ ಇವು ಮಾಂಸ ತಿನ್ನೋಕೆ ಲಕ್ಷಾಂತರ ವರ್ಷಗಳಿಂದ ಎವಲ್ಯೂಷನ್ ನಿಂದ ಬದಲಾಗಿದೆ. ಇವುಗಳ ಹಲ್ಲು, ದವಡೆ, ಹೊಟ್ಟೆಯಲ್ಲಿರುವ ಆಸಿಡ್ ಎಲ್ಲವೂ ಮಾಂಸ ಕರಗಿಸೋಕೆ ಡಿಸೈನ್ ಆಗಿದೆ. ಉದಾಹರಣೆಗೆ ಸಿಂಹದ ಹೊಟ್ಟೆಯಲ್ಲಿರುವ ಆಮ್ಲ ಅಂದ್ರೆ ಆಸಿಡ್ ಮಾನವನಿಗಿಂತ 10 ಪಟ್ಟು ಬಲಿಷ್ಠವಾಗಿರುತ್ತೆ. ಅದು ಮಾಂಸ ಮತ್ತು ಎಲುಬು ಕರಗಿಸೋಕೆ ಸೂಕ್ತ. ಆದ್ರೆ ಹಸು ಅಥವಾ ಜಿಂಕೆಯ ಹೊಟ್ಟೆಯಲ್ಲಿ ವಿಶಿಷ್ಟ ಬ್ಯಾಕ್ಟೀರಿಯಾ ಇರುತ್ತದೆ. ಅದು ಸೊಪ್ಪಿನಲ್ಲಿರುವ ಸೆಲ್ಯುಲೋಸ್ ಅಂದ್ರೆ ನಾರು ಜೀರ್ಣಿಸೋಕೆ ಸಹಾಯ ಮಾಡುತ್ತೆ. ಆದ್ರೆ ಸಿಂಹದ ಹೊಟ್ಟೆಯಲ್ಲಿ ಅದನ್ನ ಜೀರ್ಣಿಸೋಕೆ ಆಗೋದಿಲ್ಲ. ಹೀಗಾಗಿ ಸಿಂಹ ಸೊಪ್ಪು ತಿಂದ್ರೂ ಪೋಷಕಾಂಶ ಸಿಗೋದಿಲ್ಲ. ಅದರ ರಿಸಲ್ಟ್ ಆಗಿ ಅದಕ್ಕೆ ಬಲ ಕಡಿಮೆ ಆಗುತ್ತದೆ, ಹಸಿವು ಕೂಡ ಹೆಚ್ಚಾಗುತ್ತದೆ. ಇದರಿಂದ ಕೊನೆಯದಾಗಿ ಅದಕ್ಕೆ ಸಾಯುತ್ತೆ ಕೂಡ. ಅಂದ್ರೆ ಮಾಂಸಾಹಾರಿ ಪ್ರಾಣಿ ಸಸ್ಯಾಹಾರಿ ಆಗೋಕೆ ಪ್ರಯತ್ನಿಸಿದ್ರೆ ಅದು ತನ್ನ ಶರೀರಕ್ಕೆ ವಿರುದ್ಧ ಎಂದು ಅರ್ಥ. ಕೆಲವೇ ವಾರಗಳಲ್ಲಿ ಹೀಗೆ ಮಾಡಲು ಹೋದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಸಾಯುತ್ತವೆ. ಈಗ ಮಾಂಸಾಹಾರಿಗಳಿಲ್ಲದ ಜಗತ್ತು ಹೇಗಿರುತ್ತದೆ ಎಂದು ನೋಡೋಣ. ಈಗ ಊಹಿಸಿ, ಸಿಂಹ, ಹುಲಿ, ಚಿರತೆ ಎಲ್ಲ ಸತ್ತು ಹೋದ್ರು ಅಂದ್ರೆ ಜಿಂಕೆ, ಮೊಲ, ಎಮ್ಮೆ, ಆನೆ ಇವು ಯಾರಿಗೂ ಕೂಡ ಎದುರೋದಿಲ್ಲ. ಜನಸಂಖ್ಯೆ ಬೆಳೆದು ಹೋಗುತ್ತೆ. ಮೊದಲಿಗೆ ಸುಂದರವಾಗಿ ಕಾಣಿಸುತ್ತದೆ, ಅಯ್ಯೋ ಶಾಂತಿ ಇದೆ, ಯಾರು ಯಾರನ್ನು ಸಾಯಿಸ್ತಾ ಇಲ್ಲ ಅಂತ. ಆದ್ರೆ ಸ್ವಲ್ಪ ದಿನಗಳ ನಂತರ ಸಮಸ್ಯೆ ಶುರುವಾಗುತ್ತೆ. ಹುಲ್ಲು ಕಡಿಮೆಯಾಗುತ್ತೆ, ಕಾಡು ಕಳಚಿ ಹೋಗುತ್ತೆ, ಮರದ ಮೊಗ್ಗುಗಳನ್ನು ಕೂಡ ಇವು ಬಿಡೋದಿಲ್ಲ, ಎಲ್ಲವನ್ನು ಕೂಡ ತಿಂತವೆ. ಇದರಿಂದ ಮೈದಾನಗಳು ಬೋನಾಗುತ್ತವೆ, ಮಣ್ಣು ಒಣಗಿ ಹೋಗುತ್ತೆ. ಹಸಿರು ಇಲ್ಲದಾಗ ಆಹಾರವೂ ಇಲ್ಲ. ಆಗ ಸಸ್ಯಾಹಾರಿಗಳು ಕೂಡ ಹಸಿವಿನಿಂದ ಸಾಯ್ತವೆ. ಅಂದರೆ ಪ್ರಾಣಿ ಹಿಂಸೆ ಕಡಿಮೆ ಆಯ್ತು ಅಂದ್ರೆ ಬದುಕು ಸುಲಭ ಆಗೋದಿಲ್ಲ, ಸಮತೋಲನ ಕಳೆದು ಹೋಗುತ್ತೆ, ಅಂದರೆ ಬ್ಯಾಲೆನ್ಸ್ ಕಳೆದು ಹೋಗುತ್ತೆ. ಈಗ ಮರಗಳು ಮತ್ತು ಹವಾಮಾನಗಳ ಉಪಯೋಗ ನೋಡೋಣ. ಮರಗಳು ಭೂಮಿಯ ಉಸಿರಿನಂತಿವೆ. ಆಮ್ಲಜನಕ ಕೊಡುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುತ್ತೆ. ಆಮ್ಲಜನಕ ಅಂದ್ರೆ ಆಕ್ಸಿಜನ್. ಆದ್ರೆ ಪ್ರಾಣಿಗಳು ಅವನ್ನು ತಿಂದು ಹಾಕಿದ್ರೆ ಮರಗಳು ಮತ್ತೆ ಬೆಳೆಯೋದಿಲ್ಲ. ಇದರಿಂದ ಸಾಯಿಲ್ ಎರೋಷನ್ ಆಗುತ್ತೆ, ನದಿಗಳು ಮಸುಕಾಗುತ್ತವೆ, ಮಳೆ ಕಡಿಮೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದ್ರೆ ಭೂಮಿ ಬಿಸಿಯಾಗುತ್ತೆ, ಅಂದರೆ ಕ್ಲೈಮೇಟ್ ಬದಲಾವಣೆಗಳು ತೀವ್ರವಾಗುತ್ತದೆ. ಇದರಿಂದ ಬರ ಉಂಟು ಆಗುತ್ತೆ. ಅಗ್ನಿಯ ಪ್ರಮಾದವೂ ಕೂಡ ಹೆಚ್ಚಾಗುತ್ತದೆ, ಬಿಸಿಲು ಕೂಡ ವಿಪರೀತ ಹೆಚ್ಚಾಗುತ್ತದೆ. ಒಂದು ಚಿಕ್ಕ ಬದಲಾವಣೆ, ಮಾಂಸಾಹಾರಿಗಳಿಲ್ಲದ ಜಗತ್ತು ಭೂಮಿಯ ಸಂಪೂರ್ಣ ಹವಾಮಾನ ವ್ಯವಸ್ಥೆಯನ್ನೇ ಕುಸಿಸುತ್ತದೆ. ಈಗ ಸಮುದ್ರದ ಒಳಗೆ ಏನೇನು ಎಫೆಕ್ಟ್ ಆಗುತ್ತೆ ನೋಡೋಣ. ಈಗ ಸಮುದ್ರದೊಳಗೆ ಹೋಗೋಣ. ಶಾರ್ಕ್, ಡಾಲ್ಫಿನ್, ಸೀಲ್ಸ್, ತಿಮಿಂಗಲ ಇವು ಸಮುದ್ರದ ಪ್ರೆಡಿಟರ್ಸ್. ಇವು ಚಿಕ್ಕ ಮೀನುಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಇವು ಮಾಂಸವನ್ನು ತಿನ್ನೋದು ಬಿಟ್ರೆ ಚಿಕ್ಕ ಮೀನುಗಳು ತುಂಬಾ ಹೆಚ್ಚಾಗುತ್ತವೆ. ಅವು ಸಮುದ್ರದ ಸಸ್ಯಗಳು ಅಂದರೆ ಪ್ಲಾಂಕ್ಟನ್, ಇದು ಮುಖ್ಯವಾದ ಗಿಡ, ಎಲ್ಲವನ್ನು ಇವು ತಿಂದು ಹಾಕುತ್ತವೆ. ಆದ್ರೆ ಪ್ಲಾಂಕ್ಟನ್ ಅಂದ್ರೆ ಸಣ್ಣದಾದರೂ ಕೂಡ ಒಂದು ಶಕ್ತಿಶಾಲಿ ಗಿಡ. ಅವು ಭೂಮಿಯ ಅರ್ಧ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಕೂಡ ನೀಡುತ್ತೆ. ಪ್ಲಾಂಕ್ಟನ್ ಇಲ್ಲದಾದ್ರೆ ಆಕ್ಸಿಜನ್ ಕಡಿಮೆ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ, ಸಮುದ್ರವು ವಿಷಕಾರಿಯಾಗುತ್ತೆ. ಕೋರಲ್ಗಳು ಅಂದ್ರೆ ಫ್ಲವರ್ಸ್ ಗಳು ಕೂಡ ಸಾಯುತ್ತೆ, ಮತ್ತೆ ಸಮುದ್ರದ ಜೀವ ವ್ಯವಸ್ಥೆ ಸಂಪೂರ್ಣ ಕುಸಿಯುತ್ತೆ. ಈಗ ಇದು ಫುಡ್ ಚೈನ್ ನ ಮೇಲೆ ಯಾವ ರೀತಿ ಎಫೆಕ್ಟ್ ಬೀಳುತ್ತೆ ನೋಡೋಣ. ಪ್ರತಿ ಜೀವಿಯು ಒಂದು ಆಹಾರದ ಚೈನ್ ಭಾಗವೇ, ಅಂದರೆ ಫುಡ್ ಚೈನ್ ನ ಭಾಗವೇ. ಸಿಂಹ ಜಿಂಕೆಯನ್ನು ತಿಂತದೆ, ಜಿಂಕೆ ಸೊಪ್ಪನ್ನು ತಿಂತದೆ, ಇದು ಒಂದು ಚೈನ್. ಸಿಂಹ ಇಲ್ಲ ಅಂದ್ರೆ ಆ ಚೈನ್ ತುಂಡಾಗುತ್ತದೆ. ಮೃತದೇಹ ತಿನ್ನೋ ಪ್ರಾಣಿಗಳು ಅಂದರೆ ಗದ್ದುಗೆಗಳು, ಹೈನಗಳು ಇವರಿಗೆ ಆಹಾರ ಸಿಗೋದಿಲ್ಲ, ಅವು ಕೂಡ ಸಾಯ್ತವೆ. ಡಿಕಂಪೋಸ್ ಮಾಡುವ ಕೀಟಗಳು, ಬ್ಯಾಕ್ಟೀರಿಯಾಗಳಿಗೂ ಕೆಲಸ ಕಡಿಮೆಯಾಗುತ್ತೆ. ಮೃತದೇಹಗಳು ಹಾಳಾಗದೆ ರೋಗ ಹರಡುತ್ತೆ. ನಿಸರ್ಗದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಉದ್ದೇಶ ಇರುತ್ತದೆ. ಪ್ರೆಡಿಟರ್ಸ್ ಇಲ್ಲದಾಗ ನಿಸರ್ಗದ ಸ್ವಚ್ಛತೆ ಕೂಡ ಕುಸಿದು ಹೋಗುತ್ತೆ. ಈಗ ಇದು ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ನೋಡೋಣ. ಈಗ ನಮ್ಮ ಬಗ್ಗೆ ಕೂಡ ಸ್ವಲ್ಪ ಯೋಚಿಸೋಣ. ಮೊದಲಿಗೆ ನಮಗೆ ಖುಷಿ ಆಗುತ್ತೆ, ಸಿಂಹ ಇಲ್ಲ, ಹುಲಿ ಇಲ್ಲ, ಆರಾಮಾಗಿರ್ಬೋದು ಅಂತ. ಆದ್ರೆ ಬೇಗನೆ ಸಮಸ್ಯೆ ಕಾಣಿಸ್ತದೆ. ಜಿಂಕೆ, ಮೊಲ, ಹಂದಿ
ಇವು ಹೊಲಗಳಿಗೆ ಬಂದು ಬೆಳೆ ತಿಂದು ಹಾಕುತ್ತವೆ. ರೈತರು ಏನು ಮಾಡೋಕೆ ಆಗೋಲ್ಲ. ಆಹಾರ ಕೊರತೆ ಬರುತ್ತದೆ. ಬೆಳೆ ಇಲ್ಲದರೆ ಬೆಲೆ ಏರುತ್ತೆ. ಹಸಿವು ಬರ್ತದೆ. ಕಾಡುಗಳು ಹೋಗುತ್ತವೆ. ಮಳೆ ಕಡಿಮೆ ಆಗುತ್ತೆ. ಭೂಮಿ ಬಿಸಿ ಆಗುತ್ತೆ. ನಮ್ಮ ಉಸಿರಾಟಕ್ಕೂ ಕೂಡ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅಂದರೆ ನಿಸರ್ಗದ ಸಮತೋಲನ ಕೆಟ್ಟರೆ ಮನುಷ್ಯನ ಬದುಕು ಕೂಡ ಅಪಾಯದಲ್ಲಿರುತ್ತದೆ ಎಂದರ್ಥ. ಈಗ ನಾವು ಮಾಂಸಾಹಾರಿಗಳ ಅವಶ್ಯಕತೆ ಎಷ್ಟಿದೆ ಅಂತ ನೋಡೋಣ. ಜನರು ಯೋಚಿಸ್ತಾರೆ ಸಿಂಹ, ಹುಲಿ ಕ್ರೂರ ಅಂತ. ಆದ್ರೆ ಅವು ನಿಸರ್ಗದ ಡಾಕ್ಟರ್ಸ್ಗಳು. ಅವು ದುರ್ಬಲ ಪ್ರಾಣಿಗಳನ್ನು ಮಾತ್ರ ಹೊಡೆದು ತಿಂತವೆ. ಆಗ ಬಲಿಷ್ಠ ಪ್ರಾಣಿಗಳ ಹೆಚ್ಚಾಗುತ್ತೆ, ರೋಗ ನಿಯಂತ್ರಣವಾಗುತ್ತೆ. ಇವೆಲ್ಲವನ್ನು ಕೂಡ ಇವೇ ಮಾಡ್ತವೆ. ಉದಾಹರಣೆಗೆ ಅಮೆರಿಕದ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನಲ್ಲಿ ಒಂದು ವೂಲ್ಫ್ ಅನ್ನು ತಂದು ಬಿಡ್ತಾರೆ, ಅಂದರೆ ತೋಳವನ್ನು. 70 ವರ್ಷಗಳವರೆಗೂ ಅಲ್ಲಿ ಯಾವುದೇ ಕೂಡ ಪ್ರಿಡಿಟರ್ ಇರೋದಿಲ್ಲ. ಆ ವೂಲ್ಫ್ ತಂದ ಮೇಲೆ ಜಿಂಕೆಗಳು ಕಡಿಮೆ ಆಗ್ತವೆ, ಕಾಡು ಮತ್ತೆ ಬೆಳೆಯುತ್ತೆ, ನದಿಗಳು ಶಾಂತವಾಗ್ತವೆ. ಇದರಿಂದ ಹಕ್ಕಿಗಳು ಕೂಡ ಮರಳಿ ಬರ್ತವೆ. ಒಂದು ಪ್ರಿಡಿಟರ್ ಬಂದ್ರೆ ಇಡೀ ಎಕೋಸಿಸ್ಟಮ್ ಹೀಲ್ ಆಗುತ್ತೆ, ಅಂದ್ರೆ ಅಭಿವೃದ್ಧಿ ಆಗುತ್ತೆ. ಆಗ ಆ ಪ್ರಾಣಿಗಳ ಅವಶ್ಯಕತೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇವೆಲ್ಲವನ್ನು ನೋಡಿದ್ಮೇಲೆ ನಮಗೆ ಮುಖ್ಯವಾಗಿ ಈ 6 ಪಾಯಿಂಟ್ಸ್ ಮೈಂಡ್ ನಲ್ಲಿ ಬರಬೇಕು. ಒಂದು ವೇಳೆ ಎಲ್ಲ ಮಾಂಸಾಹಾರಿಗಳು ಸೊಪ್ಪನ್ನು ತಿನ್ನೋದಾದ್ರೆ ಏನಾಗುತ್ತದೆ ಅಂದ್ರೆ, ಮೊದಲನೇದಾಗಿ ಮಾಂಸಾಹಾರಿಗಳು ಹಸಿವಿನಿಂದ ಸಾಯ್ತವೆ. ಸಸ್ಯಾಹಾರಿಗಳು ಹೆಚ್ಚಾಗಿ ಆಹಾರ ಇಲ್ಲದೆ ಸಾಯ್ತವೆ. ಮರಗಳು ನಾಶವಾಗುತ್ತೆ. ಸಮುದ್ರ ಆಕ್ಸಿಜನ್ ಕಡಿಮೆ ಆಗುತ್ತೆ. ಹವಾಮಾನ ಅತಿಯಾಗಿ ಬಿಸಿಯಾಗುತ್ತೆ. ಮಾನವರು ಬದುಕೋದೇ ಸಾಧ್ಯ ಆಗೋದಿಲ್ಲ. ಆಗ ಇದು ಒಂದು ಪೀಸ್ಫುಲ್ ವರ್ಲ್ಡ್ ಆಗೋದಿಲ್ಲ. ಇದು ಒಂದು ಮೌನವಾದ ಭೂಮಿ ಆಗುತ್ತೆ. ನಿಸರ್ಗಕ್ಕೆ ಕರುಣೆ ಬೇಕು ಅಂತ ಅಲ್ಲ, ಅದಕ್ಕೆ ಸಮತೋಲನ ಬೇಕಷ್ಟೇ. ಹಾಗಾಗಿ ಇನ್ನು ಮುಂದೆ ಸಿಂಹ ಬೇಟೆ ಮಾಡೋದನ್ನ ನೋಡಿದ್ರೆ ಅದನ್ನು ಕ್ರೌರ್ಯ ಅಂತ ಅನ್ಕೋಬೇಡಿ, ನಿಸರ್ಗದ ಸಮತೋಲನ ಅಂತ ನೋಡಿ. ಪ್ರತಿ ಜೀವಿ ಚಿಕ್ಕದಾದ್ರೂ ದೊಡ್ಡದಾದ್ರೂ ಭೂಮಿಯ ಬದುಕಿನಲ್ಲಿ ಪಾತ್ರವಿದ್ದೇವಿರುತ್ತದೆ. ನಿಸರ್ಗ ಬದುಕೋದು ಪ್ರೀತಿಯಿಂದಲ್ಲ, ಸಮತೋಲನದಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಥ ಕುತೂಹಲಕಾರಿ ವಾಟ್ ಇಫ್ ಕಂಟೆಂಟ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ನೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಯೂರಿಯಸ್ ಆಗಿರಿ, ನೇಚರ್ ಜೊತೆ ಕನೆಕ್ಟ್ ಆಗಿರಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.